ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಶೀಘ್ರದಲ್ಲಿ ಶ್ರೀಮಂತರಾಗಬೇಕು ಎನ್ನುವುದು ಅದೆಷ್ಟೋ ಜನರ ಕನಸು. ಸಂಪತ್ತಿನ ಉಳಿತಾಯ ಮತ್ತು ಆರ್ಥಿಕ ಯಶಸ್ಸಿಗೆ ಬಂದಾಗ ಕೆಲವು ಗ್ರಹಗಳ ಸ್ಥಾನಗಳು ಮುಖ್ಯವಾಗಿರುತ್ತದೆ. ಅದರಂತೆ ಈ 5 ರಾಶಿಯವರಿಗೆ ಒಲಿದು ಬಂದಿರುವ ಅದೃಷ್ಟದ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಹಣದ ವಿಷಯಕ್ಕೆ ಬಂದಾಗ ಗುರು ಮತ್ತು ಶುಕ್ರವು ಮುಖ್ಯವಾಗಿದೆ. ಈ 2 ಗ್ರಹಗಳು ಸಮೃದ್ಧಿ ಮತ್ತು ಸಂಪತ್ತನ್ನು ಒಳಗೊಂಡಿದೆ. ಈ ಕೆಲ ರಾಶಿಚಕ್ರದ ಜನರು ಗ್ರಹಗಳ ಚಲನೆಯಿಂದ ಹೆಚ್ಚಿನ ಉಳಿತಾಯ ಮಾಡುವ ಸಾಧ್ಯತೆಯಿದೆ. ಗುರುವು ಧನುರಾಶಿ ಮತ್ತು ಮೀನರಾಶಿಗಳ ಮೇಲೆ ಆಳ್ವಿಕೆ ನಡೆಸುತ್ತದೆ ಮತ್ತು ಅದೃಷ್ಟ, ಯಶಸ್ಸು, ಸಮೃದ್ಧಿ ಪ್ರತಿನಿಧಿಸುತ್ತದೆ. ವೃಷಭ ಮತ್ತು ತುಲಾ ಅಧಿಪತಿ ಶುಕ್ರವು ಪ್ರೀತಿ, ಐಷಾರಾಮಿ ಜೀವನ ಸೇರಿದಂತೆ ಇತರ ಆರ್ಥಿಕ ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ. ಈ ಗ್ರಹಗಳ ಚಲನೆಗಳ ಪ್ರಕಾರ ಶೀಘ್ರದಲ್ಲೇ ಶ್ರೀಮಂತರಾಗುವ 5 ರಾಶಿಚಕ್ರ ಚಿಹ್ನೆಗಳು ಇಲ್ಲಿದೆ ನೋಡಿ. ಅದು ಯಾವ ರಾಶಿಯವರು ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. 1. ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಗುರು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನೀವು ಈಗಾಗಲೇ ನಿಮ್ಮ ಜೀವನವನ್ನು ಅದೃಷ್ಟದ ಬೆಳಕಿನಲ್ಲಿ ನೋಡುತ್ತಿದ್ದೀರಿ ಮತ್ತು ಜೂನ್ 2026ರ ಅಂತ್ಯದಲ್ಲಿ ಗುರುವು ನಿಮ್ಮ ಹಣದ ಮನೆಗೆ ಪ್ರವೇಶಿಸಿದಾಗ ಅದು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಈ ವರ್ಷ ನಿಮ್ಮ ವೈಯಕ್ತಿಕ ಆದಾಯವು ನೀವು 12 ವರ್ಷಗಳಲ್ಲಿ ನೋಡದ ಮತ್ತೊಂದು ಮಟ್ಟವನ್ನು ತಲುಪುತ್ತಿದೆ. ಈ ವರ್ಷ ವಿಶೇಷ ಕೊಡುಗೆಗಳನ್ನು ಪಡೆಯುವುದರಿಂದ ನೀವು ಅನಿರೀಕ್ಷಿತ ಬಡ್ತಿಯನ್ನು ಪಡೆಯಬಹುದು. 2026ರಲ್ಲಿ ನಿಮ್ಮ ಜೀವನವು ಬಲಭಾಗಕ್ಕೆ ತಿರುಗುತ್ತದೆ. 2. ಸಿಂಹರಾಶಿ. ಅದೃಷ್ಟ ಮತ್ತು ವಿಸ್ತರಣೆಯ ಗ್ರಹವಾದ ಗುರು ಜೂನ್ ಅಂತ್ಯದಲ್ಲಿ ನಿಮ್ಮ ರಾಶಿಯನ್ನು ಪ್ರವೇಶಿಸಿದ ನಂತರ ಅಂತ್ಯವಿಲ್ಲದ ಅವಕಾಶಗಳು ನಿಮ್ಮ ಮಡಿಲಿಗೆ ಬೀಳಲು ಪ್ರಾರಂಭಿಸುತ್ತವೆ. ನೀವು ನಿಮ್ಮ ಅಧಿಕಾರಕ್ಕೆ ಕಾಲಿಡುತ್ತಿದ್ದಂತೆ ನಿಮ್ಮ ಸಮೃದ್ಧಿಯ ಹೊಸ ಯುಗವು ನಿಜವಾಗಿಯೂ ಪ್ರಾರಂಭವಾಗುತ್ತದೆ. 2026ರಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಹೊಸ ಯುಗ ಪ್ರಾರಂಭವಾಗುತ್ತಿದ್ದಂತೆ ಸಾಕಷ್ಟು ಹಣವನ್ನು ಗಳಿಸಲು ಸಿದ್ಧರಾಗಿರಿ. 3. ವೃಶ್ಚಿಕ ರಾಶಿ. ಶ್ರೀಮಂತ ಮತ್ತು ಅದೃಷ್ಟದ ಸಂಕೇತ ಗುರು ವೃಶ್ಚಿಕ ರಾಶಿ ಕಡೆಗೆ ಸಾಗುತ್ತಾನೆ. ಇದರಿಂದ ನಿಮಗೆ ಮತ್ತು ನಿಮ್ಮ ಪಾಲುದಾರರು, ಕುಟುಂಬಕ್ಕೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ಸಕಾರಾತ್ಮಕ ಬೆಳವಣಿಗೆ ಆಗಲಿದೆ. ಜಂಟಿ ಹಣಕಾಸಿನಲ್ಲಿ ದಿಢೀರ್ ಹೆಚ್ಚಳವನ್ನು ನೋಡಬಹುದು. ನಿಮ್ಮ ಪಾಲುದಾರರ ಪ್ರಚಾರದಿಂದ ನಿಮ್ಮ ಸಂಬಂಧಕ್ಕೆ ಮತ್ತಷ್ಟು ಲಾಭವಾಗಲಿದೆ. ನಿರೀಕ್ಷೆಗಿಂತ ದೊಡ್ಡ ತೆರಿಗೆ ರಿಟರ್ನ್ ಸಿಗಬಹುದು. ನಿಮಗೆ ತಿಳಿಯದ ರೀತಿಯಲ್ಲಿ ಆನುವಂಶಿಕವಾಗಿ ದೊಡ್ಡ ಮಟ್ಟಿಗಿನ ಹಣಕಾಸಿನ ಹರಿವು ಒದಗಬಹುದು. ಸ್ವಾಭಿಮಾನಿಯಾದ ವೃಶ್ಚಿಕ ರಾಶಿಯವರು ಇತರರಿಂದ ಸಹಾಯ ಅಥವಾ ಬೆಂಬಲವನ್ನು ಸ್ವೀಕರಿಸಲು ಸಿದ್ಧರಿರುವುದಿಲ್ಲ. ಆದರೆ ನಿಮ್ಮ ಸ್ವಂತ ಪ್ರಯತ್ನಗಳಿಂದ ಬರುವ ಸಮೃದ್ಧಿಯನ್ನು ಅನುಭವಿಸಲು ಇದು ಸರಿಯಾದ ಸಮಯ. ಗುರುಗ್ರಹದ ಚಲನೆಯು ನಿಮ್ಮದೇ ಆದ ವೈಯಕ್ತಿಕ ಬದಲಾವಣೆಗೆ ಸಹ ಪ್ರಚೋದಿಸಬಹುದು. ಇದು ಕೆಲಸದಲ್ಲಿ ಸಕಾರಾತ್ಮಕ ರೀತಿಯಲ್ಲಿ ಪರಿಣಾಮ ಬೀಳಬಹುದು. ನೀವು ಹಣ ಗಳಿಸಲು ಪ್ರಯತ್ನಿಸುತ್ತಿರುವ ಹಾದಿಯಲ್ಲಿ ಇದರಿಂದ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದು. ಹೀಗಾಗಿ ಶೀಘ್ರದಲ್ಲೇ ಜೀವನದಲ್ಲಿ ಶುಭ ಫಲ ಎದುರಿಸಲು ನಿಮ್ಮನ್ನು ನಿಭಾಯಿಸಲು ಸಿದ್ಧರಾಗಿ. 4. ಮಕರ ರಾಶಿ. ಮುಂದಿನ ಕೆಲವು ತಿಂಗಳುಗಳಲ್ಲಿ ಗುರುವು ಸ್ಥಾನ ಬದಲಾವಣೆ ಮಾಡುವುದರಿಂದ ಹಣಕಾಸು, ಪ್ರತಿಭೆ ಮತ್ತು ಸಂಪತ್ತಿನ ಮೇಲೆ ಪರಿಣಾಮ ಬೀರುತ್ತದೆ. ಈ ರೀತಿ ಬದಲಾವಣೆ 12 ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತದೆ. ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಲಾಭದಾಯಕ ಹೊರಲಿದೆ. ಎಲ್ಲ ರೀತಿಯ ಆರ್ಥಿಕ ಅದೃಷ್ಟ ಮತ್ತು ವೃತ್ತಿಜೀವನದ ಲಾಭದಾಯಕ ಅವಕಾಶಗಳು ಈ ರಾಶಿಚಕ್ರದ ಜನರಿಗೆ ಬರುತ್ತದೆ. ನಿಮ್ಮ ಉದ್ಯಮದಲ್ಲಿ ದರಗಳನ್ನು ನಿಗದಿಪಡಿಸುವಾಗ ಉತ್ತಮ ಸಮಯ ನೋಡಿಕೊಂಡು ಮಾಡಿದರೆ ಲಾಭ. ಉತ್ತಮ ವೇತನಕ್ಕಾಗಿ ನಿಮ್ಮ ಬಾಸ್ನೊಂದಿಗೆ
ಮಾತುಕತೆ ನಡೆಸಲು ಕೂಡ ಇದು ಸರಿಯಾದ ಸಮಯ. ಮಕರ ರಾಶಿಯ ಜನರು ಇತರರೊಂದಿಗೆ ಸಂಭಾಷಣೆಯನ್ನು ಮಾಡಲು ಹಿಂಜರಿಯಬಾರದು. ವಿಶೇಷವಾಗಿ ಗುರುವು ಮೇ ತಿಂಗಳಲ್ಲಿ ಮಿಥುನ ಬುಧ ಗ್ರಹದ ಮೂಲಕ ಸಾಗುತ್ತದೆ. ಇದು ದೃಢವಾದ ಮತ್ತು ಸ್ಪಷ್ಟವಾದ ಮಾತನಾಡಲು ಸಂಕೇತವಾಗಿದೆ. ಆದ್ದರಿಂದ ನೀವು ಕೊನೆಗೆ ನಿಮಗೆ ಅರ್ಹವಾದ ವಿಚಾರದಲ್ಲಿ ಜಯ ಸಾಧಿಸುತ್ತೀರಿ. 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಭವಿಷ್ಯವು ಉತ್ತಮವಾಗಿರಲಿದೆ. ನಿಮ್ಮ ರಾಶಿಯಲ್ಲಿ ಶುಕ್ರ ಮತ್ತು ಗುರು ಗ್ರಹದ ಚಲನೆ ಇರುತ್ತದೆ. ಈ ಗ್ರಹಗಳ ಚಲನೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತವೆ, ಜೊತೆಗೆ ಆರ್ಥಿಕ ಯಶಸ್ಸನ್ನು ತರುತ್ತವೆ. ಗುರುವಿನ ಚಲನೆ ನಿಮ್ಮ ವೃತ್ತಿ ಜೀವನದ ಪ್ರಗತಿ ಮತ್ತು ಸಂಪರ್ಕಗಳೊಂದಿಗೆ ನಿಮಗೆ ಸಹಾಯ ಮಾಡುತ್ತದೆ. ಶುಕ್ರ ಸಂಚಾರವು ಹಣಕಾಸಿನ ನೆರವು ಮತ್ತು ಸಂಪನ್ಮೂಲಗಳನ್ನು ತರುತ್ತದೆ. ಈ ಬದಲಾವಣೆ ಕನ್ಯಾ ರಾಶಿಯವರ ಕಠಿಣ ಪರಿಶ್ರಮಕ್ಕೆ ಫಲ ನೀಡುವ ಅವಧಿ. ನಿಮ್ಮ ಪ್ರಯತ್ನಗಳು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಫಲ ನೀಡಲಿವೆ. ನೀವು ಇನ್ನೊಬ್ಬರಿಂದ ಮೆಚ್ಚುಗೆಯನ್ನು ಪಡೆದು ಬಹಳ ದಿನಗಳೇ ಕಳೆದಿವೆ, ಆದರೆ ಈ ಅವಧಿಯಲ್ಲಿ ಅದು ಬದಲಾಗಲಿದೆ. ನಿಮ್ಮ ಏಳಿಗೆ ಮತ್ತು ಹೆಚ್ಚಿನ ಪ್ರಚಾರ ಪಡೆಯುವ ದಿಕ್ಕಿನಲ್ಲಿ ಹೆಚ್ಚು ಯೋಚಿಸುತ್ತೀರಿ. ನೀವು ಒಂದು ವೇಳೆ ಆ ದಿಕ್ಕಿನಲ್ಲಿ ಯಶಸ್ಸು ಕಂಡರೆ ಹೆಚ್ಚು ಶ್ರೀಮಂತರಾಗುತ್ತೀರಿ ಮತ್ತು ನೀವು ವಾಸಸ್ಥಳ ಅಭಿವೃದ್ಧಿಯಾಗಬಹುದು ಮತ್ತು ಕಾರು ಖರೀದಿಸುವ ಅವಕಾಶವೂ ಒದಗಿ ಬರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಅದು ಯಾವುದೆಂದು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.